ఛానల్కి స్వాగతం. హేమారెడ్డి మల్లమ్మ పూజారి అయిన గురుపాదయ్య స్వామి దంపతులను శాలువాలతో సన్మానించిన శ్రీ 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 జగద్గురు పీఠాధిపతి చెన్న సిద్ధారామ పండితారాధ్య స్వాముల వారు. ಆಮೇಲೆ ಬೆಳಕಾಯ್ತು, ಕಣ್ಣು ತೆರೆದ್ರೆ ಮಲ್ಲಮ್ಮ ನೋಡ್ಕೋತಾನೆ ಕಣ್ಣು ತೆರೆಯೋದು. ಅಂಥ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ ಫೋಟೋನ ಮೂಡೋದು ಗುರುಗಳು ಒಂದು ನಿಮಿಷ ಅವ್ರ ಸನ್ಮಾನಿತ ಒಂದು ಕೂಡ ಗುರುಪಾದ ಸ್ವಾಮಿಗಳಿಗೂ ಕೂಡ ಸನ್ಮಾನ. ಪುರ್ತುಪಟ್ಟಿ ಗ್ರಾಮದ ಪೀಠದ ಜಗತ್ತುಗಳಿಗೆ ಸನ್ಮಾನ. ಹೇಳ್ರಿ ಸೈಡ್ ಹಿಂದಿರ್ ಸರ್ ಅಕ್ಕರಿಂದ ಹಿಂದಿರ್ ಅವರೇ ಮಾಡ್ತಾರೆ, ಇವರು ಅವ್ರಿಗೆ ಮಾಡ್ತಾರೆ. ಅಕ್ಕರ ಸರಾಕ್ ಸರಾಕ್ ಕಾರ್ಯವನ್ನು ಜಲ್ದಿ ಮುಗಿಸಬೇಕು. ಇನ್ನು ಜಿಲ್ಲಾವಾರು ಎಲ್ಲ ಪದಾಧಿಕಾರಿಗಳಿಗೆ ಸಮಾನ ಕಾರ್ಯಕ್ರಮ ಮಾಡೋದ್ರಿಂದ ಒಂದು 10 ನಿಮಿಷದಲ್ಲಿ ದೀಪೋತ್ಸವಕ್ಕೆ ಸಮಯ ವಿಳಂಬ ಆಗ್ತಿರೋದ್ರಿಂದ ಗಿರಿರಾಜ ಸೂರ್ಯ ಸಿಂಹನಾದೀಶ್ವರ ಶ್ರೀ 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 1008 ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಮಹಾಸ್ವಾಮಿ ಅವ್ರ ಮುಗನೆ ಶಿವಶಾಸ್ತ್ರ ನಮಸ್ಕಾರ. ಸಮಸ್ತ ನಂದಿ ಸಮಾಜಕ್ಕೆ ಎರಡು ಮಾತು ಹೇಳಿ ನಾವು ಮೊದಲನೇದಾಗಿ ಈ ದೇವಸ್ಥಾನದ ಉದ್ಘಾಟನೆ 2010 ಮೇ 26 ಬೆಳಗಿನ ಜಾವ 3 ಗಂಟೆ 10 ನಿಮಿಷ ಮೀನಗಂಟ ಗುರುಗಳು ಪ್ರವಾಸ ಆಗಿತ್ತು. ಇಲ್ಲೇ ರೆಡ್ಡಿ ಸಮಾಜದ ಮುಖಂಡರು ಬರಲಿಲ್ಲ ಇಲ್ಲಿಗೆ ಬರ್ತಾರೆ, ಸುಮ್ಮನೆ ಬರ್ತಾರೆ. ಯಾಕಂದ್ರೆ ಅವಾಗ ಮಳೆ ಇರ್ತದೆ. ಕರೆಕ್ಟು 3 ಗಂಟೆಗೆ ಬಂದ್ರು, 3 ಗಂಟೆ 10 ನಿಮಿಷಕ್ಕೆ ಉದ್ಘಾಟನೆ. ಕಾಸರವರ ಗುರುಗಳಿಂದಾಗಿದಂತ ಸ್ಥಾನ ಇದು ಮೊದಲೇ ಪವಾಡ. ಯಾಕಂದ್ರೆ ವಿಶಿಷ್ಟ ಹಗ್ಗ ಫುಲ್ ಗಾಳಿ ಇತ್ತು. ಅವರು ಹಂಗೋಗ್ರು ಬರ್ರಿ ಗುರುಗಳು ನಿಮ್ಗೆ ನೀವು ನಾವು ಹಿಂದೆ ಬರ್ತೀವಿ. ಅವ್ರು ಮುಂದಿನಿಂದ ನಾವು ಹಿಂದಿನ ಇದು ಎರಡೇದು. ಇವತ್ತು ಬೆಳಗಿನ ಜಾವ 4 ಗಂಟೆವರೆಗೆ ಮಳೆ ಸಿಕ್ಕಾಪಟ್ಟೆ ಇತ್ತು. ನಿನ್ನೆ ಹುಡುಗರೆಲ್ಲ ಗುರುಗಳ 4 ಗಂಟೆಗೆ ಮಲ್ಲಮ್ಮ ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಮಳೆ ನಿಂತಿಲ್ಲ. ಎರಡನೇ ಪವಾಡ. ಮೂರನೇದು ಗುರುಗಳು ನಾನು ವರ್ಷದಾಗ 2 ಸರ್ಟೆ ಕೊಡ್ತೀವಿ. ಒಂದು ಈ ಕಾರ್ಯಕ್ರಮ, ಇನ್ನೊಂದು ನಮ್ಮ ದೇವಸ್ಥಾನದ ಕಾರ್ಯಕ್ರಮ ಇರ್ತದೆ. ಶಿವರಾತ್ರಿ ಉದಾಹರಣೆ ತಿಳುವಳಿಕೆ ಅಂತ ಕೊಡ್ತೀವಿ. ಅದಕ್ಕೆ ಅವರೇ ಸಾಧಿಸಿರ್ತಾರ, ನಾವು ಮಾತಾಡಬೇಕಾಗತ್ತೆ. ಅದು ಎರಡು ಮಾತ್ರ ನನ್ನ ಜೀವನದಲ್ಲಿ ಮರೆಯಲಾದಂತ ಘಟನೆಗಳು. ಆ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಗಿಸ್ತಿರ್ತಾರ. ಆ ಗುರುವಿನ ಗುಲಾಮ ಕೊನೆಯ ಜೀವನದ ಉಸಿರಿರುವವರೆಗೂ ಮಲ್ಲಮ್ಮ ಸೇವೆ ಮಾಡ್ತೀನಿ. ಗುರುವಿನ ಗುಲಾಮನಾಗಿರ್ತೀನಿ. ಸಮಸ್ತ ರೆಡ್ಡಿ ಕುಲಕ್ಕ ಋಣಭಾರಿ ಆಗಿರ್ತೀನಿ. 2020